Hello guys, welcome back to Bank Kannadiga. In this video, I'm going to discuss about RRB Clerk Mains 2025 ಆ್ಯಂಡ್ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಫಸ್ಟ್ ಫೆಬ್ರವರಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅಂತ ನಾನು ಹೇಳ್ತೀನಿ. ಒಂದು ಪ್ರಿಲಿಮ್ಸ್ ಕಾಲ್ ಲೆಟರ್ ಇರಬೇಕು, ನಿಮಗೆ ವೆರಿಫೈಡ್ ಅಂತ ಸೀಲ್ ಆಗಿರೋದು, ನೀವು ಪ್ರಿಲಿಮ್ಸ್ ಎಕ್ಸಾಮ್ ದಿನ ತೊಗೊಂಡೋಗಿರೋದು. ಅಕಸ್ಮಾತ್ ಆ ಕಾಲ್ ಲೆಟರ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಒಂದು FIR ದಾಖಲೆ ಮಾಡಿ FIR ಕಾಪಿ ತೊಗೊಂಡೋಗಿ ಅಲೋ ಮಾಡ್ತಾರೆ. ಅದ್ರ ಜೊತೆ ಮೇನ್ಸ್ ಕಾಲ್ ಲೆಟರ್ ಇರಬೇಕು, 2 ಫೋಟೋ ಇರಬೇಕು, ಹಾಗೆ ಒರಿಜಿನಲ್ ID ಪ್ರೂಫ್ ಆಧಾರ್, ಪ್ಯಾನ್, ವೋಟರ್ ID ಆ ಥರ ಒರಿಜಿನಲ್ಲು ಕೂಡ ಇರಬೇಕು, ಜೆರಾಕ್ಸ್ ಕೂಡ ಇರಬೇಕು. ಹಾಗೆ ಒಂದು 2-3 ಫೋಟೋ ತೊಗೊಂಡೋಗಿ. ಇದಿಷ್ಟು ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡೋಗ್ಬೇಕು ಅಂತ ನೀವು. ಆ್ಯಂಡ್ ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ಏನು ಮಾಡಬೇಕು ಅಂತ ಆಗಲೇ ಹೇಳಿದ್ದೀನಿ. ನೆಕ್ಸ್ಟು ಸಜೆಷನ್ಸ್ ಏನು ಅಂತಂದರೆ, ನೀವು ಇದುವರೆಗೂ ಯಾವ್ಯಾವ ಮಾರ್ಕ್ ಹಾಕಿದ್ದೀರಾ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪ್ಲಾಟ್ಫಾರ್ಮ್, ಅಡ್ಡ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಗೈಡ್ಲಿ ಇರ್ಬೋದು. ಗೈಡ್ಲಿಲಂತೂ ಡಿಫಿಕಲ್ಟಿ ಕೊಡ್ತಾರೆ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಯೂಶ್ವಲಿ ಎಕ್ಸಾಮ್ ಲೆವೆಲ್ ಕೊಡ್ತಾರೆ, ಅಡ್ಡದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ. ಈವನ್ ಅವ್ರು ಎಕ್ಸಾಮ್ ಲೆವೆಲ್ ಕೊಡ್ತಾರೆ ಅಂತ ಅಂದ್ರೂ, ನೀವು ಅಟೆಂಡ್ ಮಾಡಿದ್ರು ನೀವು ಎಷ್ಟು ನಿಮಗೆ ಮಾಕಲ್ಲಿ ಬರ್ತಿತ್ತು ಸ್ಕೋರ್, ಫಾರ್ ಎಕ್ಸಾಂಪಲ್ ಯಾರಿಗಾದರೂ 80 ಬರ್ತಿದ್ರೆ, 60 ಬರ್ತಿದ್ರೆ, ನಿಮ್ದು ಎಷ್ಟು ಬರ್ತಿತ್ತು ಅದಕ್ಕಿಂತ +20 ಅಟೆಂಡ್ ಮಾಡೋವಷ್ಟು ಲೆವೆಲಲ್ಲಿ ಇರುತ್ತೆ ನಾಳೆ ಇರೋ ಪೇಪರು. ಸೊ ಯಾವ ಸೆಕ್ಷನಲ್ಲೂ ಅಕಸ್ಮಾತ್ ನೀವೇನಾದ್ರು ರೀಸನಿಂಗು ಅಥವಾ ಕ್ವಾಂಟಲ್ಲಿ ಮಾಕಲ್ಲೆಲ್ಲ 20 ಬರ್ತಿತ್ತು, ಆಲ್ರೆಡಿ ಎಕ್ಸಾಮಲ್ಲಿ ಇನ್ನೂ ಒಂದು 10-15 ಮಿನಿಟ್ಸ್ ಇದೆ, ನಾನು ಆಲ್ರೆಡಿ 20 ಕ್ರಾಸ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ಅದೆಲ್ಲರೂ ಕ್ರಾಸ್ ಮಾಡಿರ್ತಾರೆ. ಸೊ ಲೇಸಿ ಆಗಬೇಡಿ, ಒಂದೊಂದು ನಿಮಿಷನೂ ಯುಟಿಲೈಸ್ ಮಾಡ್ಕೊಳ್ಳಿ. 1 ಮಿನಿಟ್ ಕೂಡ ನೀವು ನಾನು ಚೆನ್ನಾಗಾಗಿದೆ ಅಥವಾ ನಾನು ಚೆನ್ನಾಗಾಗ್ತಿಲ್ಲ ಆ ಥರ ಯಾವುದೇ ರೀತಿ ಯೋಚನೆಗೆ ಹೋಗಬೇಡಿ. ಆ ಪ್ರತಿಯೊಂದು ಸೆಕ್ಷನಲ್ಲೂ ನಿಮ್ಮ ಬೆಸ್ಟ್ ಕೊಡಿ, ಕ್ಲಿಯರ್ ಆಗುತ್ತೆ. ಆ್ಯಂಡ್ ವೇಕೆನ್ಸಿ ಚೆನ್ನಾಗಿದೆ. ಈ ಥರ ಪಾಸಿಟಿವ್ ವೈಬಲ್ಲಿ ಹೋಗಿ. ಈಸಿಯಾಗಿ ಬಂದರೂ ಮಾಡ್ತೀನಿ, ಡಿಫಿಕಲ್ಟ್ ಬಂದರೆ ಎಲ್ಲರಿಗೂ ಡಿಫಿಕಲ್ಟ್ ಇರುತ್ತೆ, ಈಸಿ ಬಂದರೆ ಎಲ್ಲರಿಗೂ ಈಸಿ ಇರುತ್ತೆ. ಸೊ ಈಸಿ ಬಂದರೆ ಇನ್ನೂ ಜಾಸ್ತಿ ಸ್ಪೀಡಾಗಿ ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ, ಡಿಫಿಕಲ್ಟಿ ಬಂದರೂ ಕೂಡ ಅದೇ ರೀತಿ ಕಾನ್ಫಿಡೆಂಟಾಗಿ ಮಾಡ್ತೀನಿ ಅಂತ ಹೋದರೆ ನಿಮ್ಮದು ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಕಟ್ ಆಫ್ ಬಗ್ಗೆ ಇವಾಗ ತಲೆ ಕೆಡಿಸ್ಕೊಬೇಡಿ, ಎಕ್ಸಾಮ್ ಇನ್ನೊಂದೇ ದಿನ ಇರೋದು. ಎಕ್ಸಾಮ್ ಆಗಲಿ, ಎಲ್ಲರದು ಅಟೆಂಪ್ಟ್ಸ್ ನೋಡಿ ಡಿಸ್ಕಸ್ ಮಾಡೋಣ ಕಟ್ ಆಫ್ ಏನಾದರೂ ಇದ್ದರೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ RRB PO ತುಂಬ ಹೈ ಆಗಿಬಿಡ್ತು. ಕರೆಂಟ್ ಅಫೇರ್ಸು, ನಾನು ಕರೆಂಟ್ ಅಫೇರ್ಸ್ ಈಗ RRB ಕ್ಲರ್ಕಿಗೆ ಓದೇ ಇಲ್ಲ, ಅಷ್ಟು ಹೈ ಹೋಗುತ್ತಾ ಅಂತ ಅಂದರೆ ಅದು ಹೇಳಕ್ಕೆ ಬರಲ್ಲ. ಪ್ರತಿಯೊಂದು ಎಕ್ಸಾಮ್ಗೂ, ಆ ಪೇಪರ್ಗೂ, ಅಲ್ಲಿರೋ ಕಾಂಪಿಟೇಷನ್ ಲೆವೆಲ್ಗೂ, ಕೇಳಿರೋಂಥ ಕ್ವಶನ್ಸ್ಗೂ, ಕ್ವಾಲಿಫೈ ಆಗಿರೋವಂಥ ಆಸ್ಪಿರೆಂಟ್ಸ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಸೊ ಸೆಕ್ಷನಲ್ ಕಟ್ ಆಫ್ ಬಗ್ಗೆನೂ ಇವತ್ತು ಟೆನ್ಷನ್ ತೊಗೊಂಡು ಯೂಸ್ ಇಲ್ಲ. ಸೊ ಅದ್ರ ಬಗ್ಗೆನೂ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಮೈಂಡಲ್ಲಿ ಏನಿರಬೇಕು, ನಾಳೆ ಎಕ್ಸಾಮ್ ಇದೆ, ಪಾಸಿಟಿವ್ ವೈಬ್ಸಲ್ಲಿ ಹೋಗಬೇಕು, ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟನ್ನು ಅಟೆಂಡ್ ಮಾಡಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.